ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ನೋಡ್ತಾ ಇದ್ದೀರಾ, ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ಏರ್ಪೋರ್ಟಲ್ಲಿ ಇದ್ದೀವಿ, ನಾನು ನನ್ನ ವೈಫ್. ಸೊ ಫೈನಲಿ ಡ್ರೀಮ್ ವೆಕೇಶನ್ ಬೋತ್ ಆಫ್ ಅಸ್. ಸೊ ನೋಡ್ತೀರಾ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಫುಲ್ ಮಜಾ ಇರತ್ತೆ. ಸೋ ಎಕ್ಸೈಟೆಡ್. ಟೈಮ್ ಇವಾಗ 5 o'clock ಇನ್ ದ ಮಾರ್ನಿಂಗ್. ಫಸ್ಟ್ ಚೆಕ್ ಇನ್ ಎಲ್ಲ ಆಗಿ ಆಮೇಲೆ ತೋರಿಸ್ತೀನಿ, ಏನು ನಿಮಗೆ ಹೇಳ್ತೀನಿ ಎಲ್ಲ ಪ್ಲ್ಯಾನ್ ಎಲ್ಲ. ಸೊ ಗೈಸ್, ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ನನ್ನ ವೈಫ್ ಡಿಜಿ ಆ ಥರ ಲೈನಲ್ಲಿ ಹೋಗ್ತಾಳೆ, ನಾನು ಈ ನಾರ್ಮಲ್ ಲೈನ್ ಇದೆಯಲ್ಲ ಅಲ್ಲಿ ಹೋಗ್ತೀನಿ. ನೋಡೋಣ ಯಾರು ಫಸ್ಟ್ ಎಂಟ್ರಿ ಸಿಗುತ್ತೆ ಅಂತ. ಸೊ ಇವಾಗ ಸ್ಪ್ಲಿಟ್ ಆಗ್ತಾ ಇದ್ದೀವಿ. ರೆಡಿನಾ? ಇದು ಎಲ್ಲ ಇನ್ಫಾರ್ಮೇಷನ್ ಇದೆಯಲ್ಲ, ಬೋರ್ಡಿಂಗ್ ಪಾಸ್. ಓಕೆ ಗೈಸ್, ನೋಡೋಣ. ಇಬ್ಬರು ಬೇರೆ ಬೇರೆ ಲೇನ್ ಹೋಗ್ತಾ ಇದ್ವಿ, ಯಾರು ಫಸ್ಟ್ ಎಂಟ್ರಿ ಸಿಗುತ್ತೆ ಅಂತ. ಗೈಸ್, ನಾರ್ಮಲ್ ಲೇನಲ್ಲಿ ನಾನು 2 minutes ಕೂಡ ನಿಂತಿತ್ತಿಲ್ಲ. ನೋಡೋಣ ನನ್ನ ವೈಫ್ ಎಲ್ಲಿದ್ದಾಳೆ ಅಂತ. ಅವಳು ಇನ್ನೂ ಬಂದಿಲ್ಲ, ನಾನೇ ಬಂದಿದ್ದೀನಿ ಬೇಗ ಅನಿಸುತ್ತೆ. ಓಕೆ, ಏರ್ಪೋರ್ಟ್ ಫುಲ್ ಬ್ಯುಸಿಯಾಗಿರುತ್ತೆ ಆ್ಯಸ್ ಯೂಶ್ವಲ್. ಫಸ್ಟ್ ಹೋಗಿ ನನ್ನ ವೈಫ್ನ ಹುಡುಕ್ಬೇಕು ಇವಾಗ. ಹೋಪ್ ಐ ರೀಚ್ ಬಿಫೋರ್ ಹಿಮ್, ಇಲ್ಲ ಅಂದರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಓಕೆ ಗೈಸ್, ಸೆಟಪ್ ನೋಡಿ ಹಿಂಗಿದೆ, ಕ್ರೇಜಿ ಅಲ್ವಾ? Who came out of the gate first? Of course. ಸುಮ್ಮನೆ ಹಂಗೆ ಬಂದ್ಬಿಟ್ಟಿದ್ಯಾ? ಕೊಡ್ಬೇಕಿತ್ತು ಅದನ್ನೆಲ್ಲ ನಮಗೆ. ರೀಸನ್. This will take time, otherwise. Okay, guys, ಆಲ್ಮೋಸ್ಟ್ ಬೋರ್ಡಿಂಗ್ ಪಾಸ್ ತಗೋತಾ ಇದ್ದೀವಿ. ಚೆಕಿಂಗ್ ಆಗ್ತಾ ಇದೆ. ಸೊ ಗೈಸ್, ಇವತ್ತೊಂದು ಲೆಸನ್ನು. ಸೊ ಎಲ್ಲರೂ ಡಿಜಿ ಹತ್ರ ಬೇಗ ಮೂವ್ ಆಗುತ್ತೆ ಅಂತ ಚೂಸ್ ಮಾಡಿದ್ದಾರೆ. ಡಿಜಿ ಹತ್ರದಲ್ಲೇ ಲಾಂಗ್ ಕ್ಯೂ ಇತ್ತು ಅಂತೆ. ನಾರ್ಮಲ್ ಲೈನಲ್ಲಿ ಆರಾಮಾಗಿ ಬಂದುಬಿಟ್ಟೆ ನಾನು. ಏನು ವೆಯ್ಟ್ ಮಾಡೋದು ಏನು ಇತ್ತಿಲ್ಲ, ನಾನು ಒಂದು 5 minutesಲ್ಲಿ ಎಲ್ಲ ಪ್ರಾಸೆಸ್ ಮುಗಿಸ್ಕೊಂಡು ಆರಾಮಾಗಿ ಒಳಗೆ ಬಂದಿದ್ದೀನಿ. ನನ್ನ ವೈಫ್ ಆ್ಯಕ್ಚುಲಿ ತುಂಬ ಟೈಮ್ ತೊಗೊಂಡ್ಲು. ಸೊ ನೆಕ್ಸ್ಟ್ ಟೈಮ್ ನೀವು ಏರ್ಪೋರ್ಟ್ ಬರೋದಾದರೆ, ಇನ್ ಕೇಸ್ ಡೊಮೆಸ್ಟಿಕ್ ಏರ್ಲೈನ್ಸ್ ಏನಾದ್ರು ಇಲ್ಲ ಡೊಮೆಸ್ಟಿಕ್ ಟ್ರಾವೆಲ್ಸ್ ಏನಾದ್ರು ಇದ್ದರೆ ಡಿಜಿ ಹತ್ರ ಅವಾಯ್ಡ್ ಮಾಡಿ, ಯೂಸ್ ಇಲ್ಲ ಗೈಸ್. ಸೊ ಗೈಸ್, ಇಲ್ಲಿ ಏನು ಬರ್ತಿದ್ದಾರೆ ನೋಡಿ. ಸೊ ಇಲ್ಲಿರೋ ಜಾಗ ಬರೀ ಕೂತ್ಕೊಳ್ಳೋಕ್ಕಷ್ಟ, ಅವಾಯ್ಡ್ ಸ್ಲೀಪಿಂಗ್ ಆನ್ ದೆಮ್ ಅಂತ. ಇವಾಗ ನೋಡಿ, ಹೀಗೆ ನಾವು ಕ್ರೇಜಿ ಅಲ್ವಾ ಇಂಡಿಯನ್ಸ. ಸೊ ನೀನು ಡಿಜಿ ಹತ್ರ ಯೂಸ್ ಮಾಡಿದೆ, ನಾನು ನಾರ್ಮಲ್ ಲೇನ್ ಯೂಸ್ ಮಾಡಿದೆ. ಸೊ ಏನು ನಿನ್ನ ರೆಕಮೆಂಡೇಶನ್ ವ್ಯೂವರ್ಸಿಗೆ? ಐ ವುಡ್ ಸೇ ಈ ಅವರ್ಸಲ್ಲಿ ಇಫ್ ಇಟ್ ಈಸ್ ಅರ್ಲಿ ಅವರ್ಸ್ ಅವಾಗ ನಾರ್ಮಲ್ ಏನಲ್ಲೇ ಬರ್ಬೋದು, ಬಿಕಾಸ್ ಎವ್ರಿಬಡಿ ಇಸ್ ಇನ್ ಡಿಜಿ ಆ ಥರ ಲೈನ್. ಇಲ್ಲಿ 10 ಜನ ಇದ್ರೆ ಅಲ್ಲಿ 20 ಜನ ಇದ್ದಾರೆ. ಗೊತ್ತಾಯ್ತಲ್ಲ, ಹಂಗಾರೆ ನಾನು ಸ್ಮಾರ್ಟ್ ಮೂವ್ ಮಾಡಿದೆ. Even if not, I was the first one to come out both the times. ಚಾನ್ಸೇ ಇಲ್ಲ. I saw you first. You were still figuring things out. ಟು ಬಿ ಆನೆಸ್ಟ್, ಡಿಜಿ ಹತ್ರಕ್ಕಿಂತ ಕಮ್ಮಿ ಡಿಜಿ ಹತ್ರಕ್ಕಿಂತ ಕಮ್ಮಿ ಕ್ಯೂ ಇತ್ತು. ಇನ್ಫ್ಯಾಕ್ಟ್ ನನ್ನ ಮುಂದೆ ಯಾರೂ ಇತ್ತಿಲ್ಲ ಗೈಸ್. ಸೊ ನನ್ನ ಮುಂದೆ 20 ಜನ ಇತ್ತು. ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಏರ್ಪೋರ್ಟ್ ಬರೋದಾದರೆ. ಗೈಸ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ರೇಕ್ಫಾಸ್ಟ್ ಎವರ್ ನಾನು ತಿಂದಿರೋದು. 1 ದೋಸೆ 1 ಕಾಫಿ, ಎಷ್ಟಿರ್ಬೋದು ಗೆಸ್ ಮಾಡಿ. ನಾನು ಗೆಸ್ ಮಾಡ್ಲಾ? ಗೆಸ್ ಮಾಡು. ಗೆಸ್ ಮಾಡ್ಲಾ?
600. ಕರೆಕ್ಟ್. ಸೊ ಗೈಸ್ 600 ಕೊಟ್ಟು ತಿಂತಾ ಇದ್ವಿ ನೋಡಿ, ಎಷ್ಟು ಲೆವೆಲ್ ಇರ್ಬೇಕು ನಮ್ಮದು. But ಹಾಕೋ ಕೈ ಹಾಕೋ, ಹೊಟ್ಟೆ ಹಸಿತಾ ಇದೆ. 6 o'clock ಆಯಿತು. 6:25ಗೆ ನಮ್ಮದು ಬೋರ್ಡಿಂಗ್ ಇರೋದು. ಇಲ್ಲಿ ನೋಡಿ ಯಾವ ಜಾಗ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಇವಾಗ. ರಾಮೇಶ್ವರಂ ಫುಲ್ ಹೌಸ್ ಗೈಸ್. ಕ್ರೌಡ್ ಮಾತ್ರ ಕಮ್ಮಿ ಆಗಿಲ್ಲ, ಜನ ತಿಂತಾನೆ ಇದ್ದಾರೆ ಏನೇ ರೇಟ್ ಆಗಲಿ ಅಂತ. ಸೊ ಯಾ, ಲೆಟ್ ಮೀ ಡಿಗ್ ಇನ್. ಓಕೆ ಗೈಸ್, ಫೈನಲಿ ಎಲ್ಲ ಪ್ರಾಸೆಸ್ ಎಲ್ಲ ಆಯಿತು. ವಿಂಡೋ ಸೀಟ್ ಸಿಕ್ಕಿಲ್ಲ, ಆದರೆ ಎಂಟಿ ಇದೆ. ನೋಡೋಣ, ಯಾರು ಬಂದಿಲ್ಲ ಅಂದರೆ ಶಿಫ್ಟ್ ಆಗ್ತೀವಿ. ಇವಾಗ ಬಂದಿರೋದು ಬರೀ 1 passage, ಇನ್ನೊಂದು ಓಕೆ. ಸೊ ಫುಲ್ ಹೌಸ್ ಆಗಿದೆ ಅನ್ಸುತ್ತೆ ಹಂಗಾದ್ರೆ. ಓಕೆ, 10:45 ಹಂಗೆ ರೀಚ್ ಆಗ್ತೀವಿ. 7:15ಗೆ ಟೇಕ್ ಆಫ್ ಆಗುತ್ತೆ. and keep guessing our location. ಲೊಕೇಶನ್ ಇನ್ನೂ ನಾನು ರಿವೀಲ್ ಮಾಡಿಲ್ಲ, ಸೊ ಗೆಸ್ ಮಾಡ್ತಾ ಇರಿ. ಆದರೆ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಫಾರ್ ಬೋತ್ ಆಫ್ ಅಸ್. ಸೊ ಸಖತ್ತಾಗಿರುತ್ತೆ. ಓಕೆ ಗೈಸ್, ಜಿಯೋ ಸಿಮ್ ತೊಗೊಂಡಿದ್ದೀನಿ ಏರ್ಪೋರ್ಟಲ್ಲಿ. ಸೊ ಇಲ್ಲೇ ಚಿಕ್ಕ ಇದರಲ್ಲಿ ವೆರಿಫಿಕೇಷನ್ಸ್ ಎಲ್ಲ ಆಯಿತು. ಓಕೆ ಗೈಸ್, ಶ್ರೀನಗರ್ ರೀಚ್ ಆಗಿದ್ವಿ. ಸೊ ಶ್ರೀನಗರ್ ಬಂದಾಯಿತು. ಇವಾಗ ನಾವು ಸಿಮ್ ತೊಗೊಂಡಿದ್ದೀನಿ, ಜಿಯೋ ಸಿಮ್. ಯಾಕಂದರೆ ನಮ್ಮದು ಬ್ಯಾಂಗ್ಳೂರ್ ಸಿಮ್ ಯಾವುದೂ ವರ್ಕ್ ಆಗ್ತಾಯಿಲ್ಲ. ಸೊ ಆ್ಯಕ್ಟಿವೇಷನ್ಗೆ ಒಂದು 10-15 ಮಿನಿಟ್ಸ್ ಆಗುತ್ತೆ ಅಂದರು. ಸೊ ನಾವು ಏರ್ಪೋರ್ಟಲ್ಲೇ ಇದ್ದು ಕಾಯ್ತೀವಿ, ನೋಡೋಣ. ಆ್ಯಕ್ಟಿವೇಟ್ ಅದಾದಮೇಲೆ ಒಂದು ಸರ್ಪ್ರೈಸ್ ಇದೆ, ಆಮೇಲೆ ಹೇಳ್ತೀನಿ. What? 4 ಚಕ್ರ. ಓಕೆ ಗೈಸ್, ಫುಲ್ ಒಳ್ಳೆ ಪ್ರಾಪರ್ ನಿದ್ದೆ ಆಯಿತು ನಂದಂತೂ. ಇವಳು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ಲು. ಯಾಕಂದ್ರೆ ನಾನು ಹಿಂದೆ ತಾತ ಅಜ್ಜಿ ಇದ್ರು, and they wanted to walk, they wanted to go to washroom, they wanted to eat. ಒಂದು 10 ಸತಿ ಎದ್ದಿದ್ದಾರೆ, 10 ಸತಿ ನನ್ನ ಕೂದಲು ಎಳ್ದಿದ್ದಾರೆ. ಪಾಪ, ನಾಟ್ ದೇರ್ ಫಾಲ್ಟ್, ಬಟ್ ಅಷ್ಟೊತ್ತು ಅವ್ರಿಗೆ ಕೂರಕ್ಕಾಗಿಲ್ಲ. ಆದರೆ ಒಂದು ಹೇಳಬೇಕು ಗೈಸ್, ನೆಕ್ ಪಿಲ್ಲೋ ತಗೊಳ್ಳಿ ಏನು ನಿದ್ದೆ ನೋಡಿ ಇದೆ. ನೆಕ್ ಪಿಲ್ಲೋ ಅದು ತಗೊಂಡು ಎಂಥ ನಿದ್ದೆ ಹೊಡೆದಿದ್ದೀನಿ ಅಂದರೆ, ಮೈಕ್ ವರ್ಕ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಹೊಸ ಮೈಕ್ ಇನ್ವೆಸ್ಟ್ ಮಾಡಿದ್ದೀನಿ ಗ್ರೆನಾರೋಯಿಂದ. ಸೊ ನೋಡೋಣ, ಈ ಎಂಟೈರ್ ಟ್ರಿಪ್ ಇದು ಯೂಸ್ ಮಾಡ್ತೀವಿ ನಾನು ನನ್ನ ವೈಫು. ಇನ್ನೊಂದಿದೆ ಮೈಕು, ಅದು ಒಳಗಿದೆ. ಅದು ಟ್ರಿಪ್ ಸ್ಟಾರ್ಟ್ ಆಗಿದ ತಕ್ಷಣ ಇಬ್ಬರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಿಯಾ ಗೈಸ್, ಥ್ಯಾಂಕ್ ಯು. ಹಲೋ ಗೈಸ್, ಸೊ ಸರ್ಪ್ರೈಸ್ ಏನು ಅಂದರೆ ನೋಡಿ. ಸೊ ದಿಸ್ ಈಸ್ ಆರ್ ರೈಡ್. ಇದರಲ್ಲೇ ಎಂಟೈರ್ ಲಡಾಖ್ ಎಕ್ಸ್ಪಿಡಿಷನ್ ಕಂಪ್ಲೀಟ್ ಮಾಡ್ತೀವಿ. ಐ ವೋಂಟ್ ಸೇ ಲಡಾಖ್, ಐ ವಿಲ್ ಸೇ ಜನ್ಸ್ಕಾರ್. ಸೊ ಇವರೇ ಬಾಬುರಾಮ್, ಇವರೇ ನಮಗೆ ಕಾರ್ ಡೆಲಿವರಿ ಮಾಡಿದ್ರಿ ಇವಾಗ. ಸೊ ದಿಸ್ ಈಸ್ ಇಟ್, ಲೆಟ್ಸ್ ಗೋ. ಹೆವಿ ಅಡ್ವೆಂಚರ್ ಇರುತ್ತೆ ಗೈಸ್. ಆಲ್ರೆಡಿ ಮೇಡಮ್ ನೋಡಿ ಒಳಗೆ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಆಲ್ರೈಟ್, ಸಿ ಯು ಗೈಸ್. ಸೊ ಗೈಸ್, ಫಸ್ಟ್ ಸ್ಟಾಪ್ ಡೀಸೆಲ್ ಹಾಕಿದ್ವಿ. ಸೊ ಫಸ್ಟ್ ಮೈಲ್ ಸ್ಟೋನ್, ನೋಡೋಣ ಇನ್ನೂ ಏನೇನು ಮಾಡಬೇಕಾಗತ್ತೆ ಅಂತ. ಹಿಂದೆ ನೋಡಿ ಸೆಟಪ್ ಹೆಂಗಿದೆ. ಆ್ಯಕ್ಚುಲಿ ಕಾರಲ್ಲಿ ಇಳಿದು ಇದೆಲ್ಲ ಸೆಟ್ ಮಾಡಿ, ಆಮೇಲೆ ಸ್ವಲ್ಪ ರೇಷನ್ ತೊಗೊಂಡು ಊಟ ಗೀಟ ಎಲ್ಲ ಅಲ್ವಲ್ಲವ ಎಲ್ಲ ರೆಡಿ ಮಾಡ್ಕೊಬೇಕು. ನಂಗೇನೋ ಗೊತ್ತಿಲ್ಲ, ಫ್ಲೈಟ್ ಹತ್ತಿದ್ರಿಂದಾನೇ ಹೊಟ್ಟೆ ಹಸಿತಿದೆ. ಆಮೇಲೆ ಸಖತ್ ಸೆಕೆ ಇದೆ ಗೈಸ್, ಈ ಬೆಂಗಳೂರಿಗಿಂತ ಸೆಕೆ ಇದೆ. ನೋಡೋಣ ಏನು ಮ್ಯಾನೇಜ್. ಬೆಂಗಳೂರು ಶೆಕೆ ಹೀಟ್ ವೇವ್ ಹೊಡಿಯಲ್ಲ, ಇದು ಸಖತ್ ಅದೇನಂತಾರೆ ಘಾಟ್ ಹೊಡಿಯುತ್ತಲ್ಲ, ಆ ಥರ ಬಿಸಿಲು ಗಾಳಿ. ಆದಷ್ಟು ಬೇಗ ಘಾಟ್ ಸೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ವಿ. ಸೊ ಸೋನ್ಮಾರ್ಗ್ ಟನಲ್ ಹತ್ರ ಇದ್ದೀನಿ. ಜಸ್ಟ್ ಒಂದು 10 days ಬ್ಯಾಕ್ ಏನೋ ಓಪನ್ ಮಾಡಿದಾರಂತೆ. ಸೊ ನನ್ನ ಹಿಂದೆ ಇದೆ ನೋಡಿ, ಇಲ್ಲೇ ಇದೆ. ಸೊ ಇಲ್ಲಿ ಹೋಗ್ತಾ ಇದ್ವಿ. ತುಂಬ ಜನ CRPF ಅವರಿದ್ದಾರೆ. ಇಟ್ಸ್ ಅ ವೆರಿ ಲೆಂದಿ ಟನಲ್ ಅಲ್ವಲ್ಲವ, ಇನ್ನೂ ಹೋಗ್ತಾನೇ ಇದೆ. ಹೌದು, ಐ ಆಮ್ ಗೆಸ್ಸಿಂಗ್ ಮಿನಿಮಮ್
ಒಂದು 5 kilometers. What do you think? ನನಗೆ 5 to 10 ಅನ್ಕೊಂತೀನಿ. ನಾನೆಲ್ಲೋ ನ್ಯೂಸಲ್ಲಿ ನೋಡಿದಾಗ 10 ಏನೋ ಇತ್ತು. Okay. ಬಟ್ ಸಮ್ ಬಗರ್ ಇಸ್ ಹಾಂಕಿಂಗ್ ಹಿಂದೆಯಿಂದ. ಸ್ಪೀಡ್ ಲಿಮಿಟ್ ಬರೀ 30 ಕಿಲೋಮೀಟರ್ಸ್ ಅಷ್ಟೇ ಪರ್ ಅವರ್. He's a bugger. You can ignore him. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ 50 ಕಿಲೋಮೀಟರ್ಸ್ ಸ್ಪೀಡ್. ಓವರ್ಟೇಕ್ ಎಲ್ಲ ಏನಿಗೆ ಮಾಡ್ಕೋಬೇಕು, ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ಬೋದು. ನೋಡಿ ಏನು ಮಜಾ ಇದೆ. ಇದೆಲ್ಲ ಒನ್ಸ್ ಇನ್ ಅ ಲೈಫ್ ಟೈಮ್. It smells like smoke, ಅಲ್ವಾ? ಸಖತ್ತು. ವೆಂಟಿಲೇಷನ್ಗೆ ಮೇಲೆ ಪ್ಲಗ್ ಮಾಡಿ. ಸೊ ಗೈಸ್, ಇಲ್ಲ ರೂಮ್ ಸ್ಟೇಯಲ್ಲಿ ಅದೇನು ಯೂಟರ್ನ್ ಇರ್ತದೆ ಅಷ್ಟೇ. ಸೊ ಸ್ಟೇಯಲ್ಲಿ ಎಲ್ಲ ಡಂಪ್ ಮಾಡಿ ಕಾರ್ ಪಾರ್ಕ್ ಮಾಡಿ ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಾ ಇದ್ವಿ. ನೋಡೋಣ ಏನೇನು ಸಿಗುತ್ತೆ ಅಂತ. ಎಕ್ಸ್ಪ್ಲೋರ್ಗಿಂತ ಪ್ರಯಾರಿಟಿ ಐ ಆಮ್ ಸ್ಟಾರ್ವಿಂಗ್. ಹೌದು, ಊಟ ಸ್ಕಿಪ್ ಮಾಡಿದ್ವಿ. ಒಂದು ಒಳ್ಳೆ ಕಾಶ್ಮೀರಿ ಲಂಚ್ ಸಿಗುತ್ತಾ ನೋಡೋಣ. ಹೆಂಗ್ ಬರ್ತಿದ್ದಾನೆ ಗೈಸ್, ಒಂದು ರೆಸ್ಟೋರೆಂಟ್ ಬಂದಿದ್ವಿ. ಕಾಶ್ಮೀರಿ ಕುಸಿನ್ ಟ್ರೈ ಮಾಡ್ತಾ ಇದ್ವಿ. ಇದು ಕಾಶ್ಮೀರಿ ಚಿಕನ್ ಬಿರಿಯಾನಿ. ಇದು ಬರೀ ಹಾಫ್ ಪ್ಲೇಟ್ ಕ್ವಾಂಟಿಟಿ. ನಾಟ್ ಗನ್ ಲೈ, ಫ್ಲೇವರ್ ಸಾಕಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ರೈಸ್ ಸ್ವಲ್ಪ ಅಂಡರ್ ಕುಕ್, ಬಟ್ ದಟ್ಸ್ ಫೈನ್, ತಿನ್ಬೋದು, ಮೋಸ ಇಲ್ಲ. ಇಲ್ಲೇ ಒಂದು ಚಿಕ್ಕ ಟ್ರೇಲ್ ಕಾಣಿಸ್ತು. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾನು ಇಲ್ಲಿ ಕೆಳಗೆ ಹೋಗಿರ್ತೀನಿ, ಅಲ್ಲ ಮೇಲೆ ಹೋಗಿರ್ತೀನಿ ಏನಿದೆ ಅಂತ. ನೀನು ಇಲ್ಲೇ ಕಾಯ್ತೀರ ನೋಡಿ ಹೆಂಗಿದೆ ಅಂತ. ಫುಲ್ ಡ್ರೀಮಿ ಆಗಿದೆ, ಮೆಂಟಲ್ ಅನ್ಕೊಳ್ಳಿ. ವಾವ್, ಅಮೇಝಿಂಗ್. ನೋಡಿ. ಸೊ ಗೈಸ್, ಫೈನಲಿ ಸೋನಾಮಾರ್ಗ್ ಎಕ್ಸ್ಪ್ಲೋರ್ ಮಾಡಿದ್ವಿ. ನೋಡಿ, ಬ್ಯೂಟಿಫುಲ್ ಆಗಿದೆ ಲೊಕೇಶನು. ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದೆಯಾ? ಇಲ್ಲೂ ನೋಡಿ. ಓ ಮೈ ಗಾಡ್, ಸ್ನೋ ಕ್ಯಾಪ್ಸ್ ಇಲ್ಲ ಅನ್ಫಾರ್ಚುನೇಟ್ಲಿ. ಇವಾಗ ಸಮ್ಮರ್ ಸೋನಾಮಾರ್ಗಲ್ಲಿ, ಸೊ ಅದಕ್ಕೆ ನಮಗೆ ಸ್ನೋ ಏನು ವಿಟ್ನೆಸ್ ಮಾಡೋಕ್ಕಾಗಿಲ್ಲ. ಹೋಪ್ಫುಲಿ ನಾಳಿನ ಡೆಸ್ಟಿನೇಷನ್ ಅಲ್ಲಿ ಕಾಣಿಸ್ಬೋದು ಅಂತ ಅನಿಸುತ್ತೆ. ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀವಿ ಈ ಟ್ರಿಪ್ಪಲ್ಲಿ ಅಟ್ಲೀಸ್ಟ್ ಒಂದು ಕಡೆ ಆದರೂ ಸ್ನೋ ಸಿಗಲಿ ಅಂತ. ಚೂರು ಸಿಕ್ಕಿದ್ರೂ ಸಾಕು ಗೈಸ್. ಸೊ ಯಾ, ಒಳ್ಳೆ ದಿನ ಇವತ್ತು. ನನಗೆ ಸ್ಲೈಟಾಗೆ AMS ಅಟ್ಯಾಕ್ ಆಯಿತು ಅನಿಸುತ್ತೆ, ಯಾಕಂದರೆ ತಲೆ ನೋವ್ತಿದೆ. ಬಟ್ ದೆನ್ ನೆನ್ನೆ ಮನೇಲೇ ಇದ್ದಾಗ ನಾನು ಡೈಮಾಕ್ಸ್ ಅಂತ ಒಂದು ಟ್ಯಾಬ್ಲೆಟ್ ತೊಗೊಂಡೆ. ಅದೊಂದು ಚೂರು ಹೆಲ್ಪ್ ಮಾಡ್ತು ಅಂತ ಅನ್ಕೊತೀನಿ. ಬಟ್ ಇವಾಗ ಹೋಗಿ ಮತ್ತೆ ಹಾಕ್ಕೊಬೇಕು ಒಂದು ಡೈಮಾಕ್ಸ್ ಟ್ಯಾಬ್ಲೆಟ್. ಮೇಡಮ್ ಅವ್ರಿಗೆ ಏನೂ ಆಗ್ತಾಯಿಲ್ಲ. ಸೊ ಯಾ, ಅವಳು ಎಲ್ಲ ವೆದರ್ಗೂ ಆಲ್ ವೆದರ್ ಸೆಟ್ ಆಗ್ತಾಳೆ. ನಾನೇ ಸ್ವಲ್ಪ ಶೋಕಿ ಫೆಲೋ. ಇವಾಗ ರೂಮ್ಗೆ ಹೋಗ್ತಾ ಇದ್ವಿ. ಸ್ವಲ್ಪ ನಿದ್ದೆ ಮಾಡಿಕೊಂಡು ನಾನೊಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಆಮೇಲೆ ಮತ್ತೆ ಹೋಗಿ ಒಳ್ಳೆ ಕಾಶ್ಮೀರಿ ಕುಸಿನ್ ಡಿನ್ನರ್ ಮಾಡಲೇಬೇಕು ಇವತ್ತು. ಯಾಕಂದರೆ ಲಂಚ್ ನನಗೆ ಯಾಕೋ ಸೆಟ್ ಆಗಲಿಲ್ಲ. ಒಂದು ಒಳ್ಳೊಳ್ಳೆ ಪ್ಲೇಸ್ ನೋಡಿ ಹೋಗೋಣ, ಏನಂತೀರಾ? ಕಾಶ್ಮೀರಿ ಕಾವಾ ಅಂತ ಒಂದು ಟೀ ಸಿಗತ್ತೆ. ಅದು ಇವಾಗಲೂ ಇಲ್ಲ ಭಯ್ಯ, नहीं भैया इधर ही है हमारा गेस्ट हाउस, ठीक है. ಇಲ್ಲೋದ್ರು ಈ ಲೋಕಲೇಜ್ ಏನು ಕೇಳ್ತಿದ್ದಾರೆ, ಏನೋ ಯಾತ್ರಾ, ಅಮರ್ನಾಥ್ ಯಾತ್ರಾ, ಆ ಯಾತ್ರೆ ಈ ಯಾತ್ರಾ ಅಂತ ಕೇಳ್ತಾ ಇದ್ದಾರೆ. ನಾವು ಬಂದಿರೋದೇ ಬೇರೆ ಯಾತ್ರಾಗೆ. ಸೊ ಅದನ್ನ ಮುಗಿಸ್ಕೊಂಡು ಆಮೇಲೆ ನೋಡೋಣ ಈ ಬೇರೆ ಏನು ಮಾಡೋಕ್ಕಾಗುತ್ತೆ ಅಂತ. Bag women apparently.
ಎಲ್ಲ ಸೊ ನನ್ನ ಕೈ ಕೊಟ್ಬಿಡೆ ಒಂದು ಸಾರಿ ಹಿಂಗೆ ಹೋಗೋದು ನಾವು ಹಿಂಗೆ ಹಿಂಗೆ. ಸೊ ಗೈಸ್, ಚಪ್ಪಲ್ ಸ್ಲಿಪ್ ಆಗುತ್ತೆ ಒಂದು. ಐ ಥಿಂಕ್ ಇವಾಗ ಡಿನ್ನರ್ದು ಒಂದು ವ್ಲಾಗ್ ಇರುತ್ತೆ, ಅದಾದಮೇಲೆ ಡೇ 1 ಕ್ಲೋಸ್ ಮಾಡೋಣ ಆಯಿತಾ. ಸೊ ಸಿ ಹೆಲ್ಪ್ ಮೀ ಯು ಗೈಸ್ ಫಾರ್ ಡಿನ್ನರ್. ಬಾಯ್. ಓಕೆ ಗೈಸ್, ಒಂದು 5-6 ರೆಸ್ಟೋರೆಂಟ್ ಚೇಂಜ್ ರೆಸ್ಟೋರೆಂಟ್ ಸರ್ಕಲ್ 3 ಸರ್ಕಲ್ ಚೆಕ್ ಮಾಡಿ ಆಮೇಲೆ ಫೈನಲೈಸ್ ಮಾಡಿ ಬಂದು ಹೆಸರು ಪಂಜಾಬಿ ಚಿಕನ್ ಶೇಕ್ ತಿನ್ನಬೇಕು ಅಂತ ಇವಳಿಗೆ ತುಂಬ ಆಸೆ ಆಯಿತು. ಎಲ್ಲೋ ಕೇಳಿದ್ರು ಬೀಫು ಇಲ್ಲಾಂದ್ರೆ ಮಟನ್ ಅಂತ ಹೇಳ್ತಿದ್ರು. ಸೊ ಫೈನಲಿ ಏನೇನೋ ಡಿಸಿಷನ್ಸ್ ಮಾಡಿ ನಾವು ಒಂದು ವೆಜ್ ಪಂಜಾಬಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಯಾ, ತಂದೂರಿ ರೋಟಿ, ಪಾಲಕ್ ಪನ್ನೀರ್ ಅದೆಲ್ಲ ಬಿಟ್ಟಾಕಿ ನಾನು ಎಕ್ಸೈಟೆಡ್ ಆಗಿರೋದು ಒಂದು ಕಾಶ್ಮೀರಿ ಕಾವಾ ಅಂತ ಒಂದು ಬೆವರೇಜ್ ಇದೆ ಕಾಶ್ಮೀರಿಯನ್ಸ್ದು. ಸೊ ಅದನ್ನ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಆದರೆ ರೆಸ್ಟೋರೆಂಟ್ ಫುಲ್ ಹೌಸ್ ಆಗಿದೆ. ಟೈಮ್ ಇವಾಗ 9:37. ಸೊ ಯಾ, ಕಾಶ್ಮೀರಿ ಕಾವಾ ಕುಡಿದ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ಸೊ ಗೈಸ್, ಮೆಡಿಕಲ್ ಶಾಪ್ ಕ್ಲೋಸ್ ಮಾಡಿದ್ರು ಇವರು. ಆದರೆ ನಾವು ಇಲ್ಲಿ ಸುಮ್ಮನೆ ಬಂದಿದ್ವಿ ಅಂತ ನೋಡಿಬಿಟ್ಟು ಬಂದು ಓಪನ್ ಮಾಡಿ ಮೆಡಿಸನ್ ಕೊಡ್ತಾ ಇದ್ದಾರೆ. ಸೋ ಸ್ವೀಟ್ ನೋಡಿ, ಈ ಥರ ಜನನೂ ಇದ್ದಾರ ಅಂತ ಒಂದೊಂದು ಟೈಮ್ ಆಶ್ಚರ್ಯ ಆಗುತ್ತೆ. ಫುಲ್ಲು ಕತ್ಲಾಗೋಗಿದೆ, ಎಲ್ಲರೂ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ಡಿನ್ನರ್ ಎಲ್ಲ ಆಯಿತು. ಹಂಗೆ ಮೆಡಿಕಲ್ ಶಾಪ್ ಹೋಗಿ ಏನೋ ತೊಗೊಬೇಕಿತ್ತು, ಕ್ಲೋಸ್ ಆದರೂ ಅಣ್ಣ ಓಪನ್ ಮಾಡಿ ನಮಗೋಸ್ಕರ ಕೊಟ್ಟರು ಒಂದು ಆಯಿಂಟ್ಮೆಂಟ್. ಸೊ ಕತೆ ಮುಂದುವರ್ಸೋಣ. ಕಾಶ್ಮೀರಿ ಕಾವಾ ಗೈಸ್, ಕಾಶ್ಮೀರಿ ಕಾವಾ ಅಂದರೆ ನಮ್ಮ ಸೈಡ್ ಕೋವಾ ಸಿಗುತ್ತಲ್ಲ ಆ ಥರ ಟೇಸ್ಟ್ ಇತ್ತು. ಇಲ್ಲ ನಿಂಗೆ ಗೊತ್ತಿಲ್ಲ ಬಿಡು. ಸೊ ಒಂಥರ ವಿಚಿತ್ರವಾಗಿತ್ತು. ಅದ್ರ ಪಕ್ಕದಲ್ಲಿ ಲೆಮನ್ ಟೀನೂ ಇವಳು ಆರ್ಡರ್ ಮಾಡಿದ್ಲು, ಅದು ಮಾತ್ರ ಸಕ್ಕತ್ತಾಗಿತ್ತು. ಸೊ ಇನ್ ಕೇಸ್ ಟ್ರೈ ಮಾಡೋದಾದರೆ ಎಂಟೈರ್ ಟ್ರಿಪ್ಪಲ್ಲಿ ಲೆಮನ್ ಟೀ ಅದನ್ನೇ ಟ್ರೈ ಮಾಡೋಕ್ಕೆ ಹೋಗ್ತೀನಿ. ಯಾಕಂದರೆ ಚಾಯ್ ಕುಡಿದ್ವಿ ಒಂದು ಕಡೆ, ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ತುಂಬ ಫ್ಲೇವರ್ಡ್ ಚಾಯ್. ಸೊ ಸೌತಲ್ಲೇ ನಮಗೆ ಬೆಸ್ಟ್ ಚಾಯ್ ಸಿಗೋದು. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸ್ತಿದ್ರೆ ಅದು ಇಲ್ಲೊಂದು ಸ್ಟ್ರೀಮ್ ಇದೆ, ಅದು ಹೋಗ್ತಾ ಇದೆ. ಇಲ್ಲ ಅಂಕಲ್ ಏನೋ ಕೇಳ್ತಾವ್ರೆ, ನಮಗೂ ಗೊತ್ತಾಗ್ತಿಲ್ಲ, ಅವ್ರ ಭಾಷೆಯಲ್ಲಿ ಕೇಳ್ತಾವ್ರೆ. ಸೊ ಕಾಶ್ಮೀರಿ ಕಾವಾ ಚಾಪ್ಟರ್ ಕ್ಲೋಸ್. ಆಲ್ ರೈಟ್ ಗೈಸ್, ಇವತ್ತಿನ ಎಪಿಸೋಡ್ 1 ವ್ಲಾಗ್ನ ಮುಗಿಸೋ ಟೈಮ್ ಬಂದಿದೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂದೆ ನೋಡಿ ಸ್ಟ್ರೀಮ್ ಹೋಗ್ತಾ ಇದೆ. ನಾಳೆ ಇನ್ನೂ ಸಕ್ಕತ್ತಾಗಿರೋ ಅಡ್ವೆಂಚರ್ ನೆಕ್ಸ್ಟ್ ಎಪಿಸೋಡು. ದ್ಯಾಟ್ ಈಸ್ ಮೈ ಡ್ರೀಮ್ ಪ್ಲೇಸ್ ಹೋಗ್ತಾ ಇರೋದು. ಫಿಂಗರ್ಸ್ ಕ್ರಾಸ್, ಸ್ನೋ ಸಿಕ್ಕಿದ್ರೆ ಸಿಗುತ್ತೆ ಅನ್ಕೊತೀನಿ. ನೋಡೋಣ ಏನಾಗುತ್ತೆ ಅಂತ. ಆಲ್ ರೈಟ್, ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. Thank you for watching. Bye.